ದೇಶದಾದ್ಯಂತ ಎಲ್ಪಿಜಿ ಸಿಲಿಂಡರ್ಗೆ ಹಾಹಾಕಾರ ಉಂಟಾಗಿದೆ. ರಷ್ಯಾದಿಂದ ತೈಲ ಹೊತ್ತಿರುವಂತಹ ಹಡಗು ಮಂಗಳೂರಿಗೆ ಎಂಟ್ರಿ ಕೊಟ್ಟಿದೆ. ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಈ ಸುದ್ದಿಯನ್ನು ನೋಡೋಣ ತೈಲ ತಲ್ಲಣ ನ್ಯೂಸ್ ಟಾಪ್ ಮೇನಲ್ಲಿ. ಅತ್ತ ನ್ಯೂಕ್ಲಿಯರ್ ಯುದ್ಧದ ಆತಂಕ ಎದುರಾಗಿದ್ರೆ ಇತ್ತ ದೇಶಾದ್ಯಂತ ಎಲ್ಪಿಜಿಗಾಗಿ ಹಾಹಾಕಾರ ಉಂಟಾಗಿದೆ. ಸಿಲಿಂಡರ್ ಸಿಗದೆ ಜನ ಪರದಾಡ್ತಿದ್ದಾರೆ. ಈ ನಡುವೆ ಭಾರತಕ್ಕೆ ಮತ್ತೆ 2 ಹಡಗುಗಳು ಬರ್ತಾ ಇವೆ. ಕಳೆದ ವಾರ ನಂದಾದೇವಿ ಮತ್ತು ಶಿವಾಲಿಕ್ ಹಡಗುಗಳು ಸುಮಾರು 92,000 ಮೆಟ್ರಿಕ್ ಟನ್ ಗ್ಯಾಸ್ ಅನ್ನ ಭಾರತಕ್ಕೆ ತಲುಪಿಸಿದ್ವು. ಇದೀಗ ಪೈನ್ ಗ್ಯಾಸ್, ಜಾಗ್ ವಸಂತ್ ಹೆಸರಿನ ಹಡಗುಗಳು ಭಾರತದತ್ತ ಬರ್ತಾ ಇವೆ. ಹಾರ್ಮುಜ್ನಲ್ಲಿ ಸುಮಾರು 3,200 ಹಡಗುಗಳು, 40,000ಕ್ಕೂ ಹೆಚ್ಚು ನಾವಿಕರು ಸಿಲುಕಿದ್ದಾರೆ. ಈ ಸಂಕಷ್ಟ ಮತ್ತು ಸಂಘರ್ಷದ ನಡುವೆಯೂ ಭಾರತದತ್ತ ಮತ್ತೆ 2 ಹಡಗುಗಳು ಬರ್ತಿವೆ. ಹಡಗು ಸಾಗಾಣೆ, ದತ್ತಾಂಶ ಮತ್ತು ಎಷ್ಟು ಮೆಟ್ರಿಕ್ ಟನ್ ಗ್ಯಾಸ್ ಇದೆ ಎಂಬ ಬಗ್ಗೆ ಈವರೆಗೂ ಮಾಹಿತಿ ಬಹಿರಂಗ ಆಗಿಲ್ಲ. ಸದ್ಯ ಶಾರ್ಜಾದ ಬಂದರಿನಲ್ಲಿರುವ 2 ಹಡಗುಗಳು ಹಾರ್ಮುಜ್ ಗಡಿ ದಾಟಲು ತಯಾರಿ ನಡೆಸಿವೆ. ಈ ನಡುವೆ ಇರಾನ್ ಅಧ್ಯಕ್ಷರಿಗೆ ಕರೆ ಮಾಡಿದ ಪ್ರಧಾನಿ ಮೋದಿ ರಂಜಾನ್ ಹಬ್ಬದ ಶುಭಾಶಯ ತಿಳಿಸಿ ಹಾರ್ಮುಜ್ ಜಲಮಾರ್ಗದಲ್ಲಿ ಭಾರತದ ಹಡಗುಗಳ ಮುಕ್ತ ಸಂಚಾರಕ್ಕೆ ಚರ್ಚಿಸಿದ್ದಾರೆ. ಇದರ ಮಧ್ಯೆ ತೈಲ ಹೊತ್ತ ಹಡಗೊಂದು ಮಂಗಳೂರಿಗೆ ಆಗಮಿಸಿದೆ. ರಷ್ಯಾದಿಂದ ಚೀನಾಕ್ಕೆ ಹೋಗ್ತಾ ಇದ್ದ ಅಕ್ವಾ ಟೈಟಾನ್ ಹಡಗು ಮಂಗಳೂರಿಗೆ ಬಂದಿದ್ದು ಕುತೂಹಲ ಮೂಡಿಸಿದೆ. ಈಗಾಗಲೇ ಭಾರತ ರಷ್ಯಾದಿಂದ ತೈಲ ಖರೀದಿಸ್ತಾ ಇದೆ. ಈ ಹಡಗು ಬಂದಿರೋದು ಹೆಚ್ಚುವರಿ ತೈಲ ಏನಾದ್ರೂ ಆಯ್ತಾ ಅನ್ನೋ ಕುತೂಹಲ ಮೂಡಿಸಿದೆ. ಕೇಂದ್ರ ಸರ್ಕಾರ ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳಿಗೆ ಗುಡ್ ನ್ಯೂಸ್ ಕೊಟ್ಟಿದೆ. ರಾಜ್ಯಗಳಿಗೆ ಹೆಚ್ಚುವರಿಯಾಗಿ 20% ಅನಿಲ ಹಂಚಿಕೆ ಮಾಡಿದೆ. ಒಟ್ಟಾರೆಯಾಗಿ ಎಲ್ಲ ರಾಜ್ಯಗಳಿಗೆ 50% ಎಲ್ಪಿಜಿ ಹಂಚಿಕೆ ಮಾಡಲಾಗಿದೆ. ರೆಸ್ಟೋರೆಂಟ್ಗಳಿಗೆ, ಡಾಬಾಗಳು, ಹೋಟೆಲ್ಗಳು, ಕೈಗಾರಿಕಾ ಕ್ಯಾಂಟೀನ್ಗಳು, ಆಹಾರ ಸಂಸ್ಕರಣೆ, ಡೈರಿ, ಸರ್ಕಾರಿ ಕ್ಯಾಂಟೀನ್ಗಳಿಗೆ ಆದ್ಯತೆ ನೀಡಲು ಎಲ್ಲ ರಾಜ್ಯಗಳಿಗೆ ಪೆಟ್ರೋಲಿಯಂ ಇಲಾಖೆ ಕಾರ್ಯದರ್ಶಿ ಪತ್ರ ಬರೆದಿದ್ದಾರೆ. ಗ್ಯಾಸ್ ಇಲ್ಲದೆ ಸಂಕಷ್ಟ ಅನುಭವಿಸ್ತಾ ಇರೋ ಹೋಟೆಲ್ಗಳಿಗೆ 2 ವಾರದಲ್ಲಿ ಬರೋಬ್ಬರಿ 150 ಕೋಟಿ ರೂಪಾಯಿ ನಷ್ಟ ಆಗಿದೆ. ಕಳೆದ ವಾರ 100 ಕೋಟಿ ನಷ್ಟವಾಗಿದ್ರೆ ಈ ವಾರ 50 ಕೋಟಿ ನಷ್ಟವಾಗಿದೆ. ಇನ್ನು ಬೆಂಗಳೂರಿನ ಗಾಂಧಿನಗರದ ಭರಣಿ ಹೋಟೆಲ್ ಕಡಿಮೆ ಬಜೆಟ್ನಲ್ಲೇ ಗ್ರಾಹಕರಿಗೆ ತಿಂಡಿ ಕೊಡ್ತಾ ಇತ್ತು. ಗ್ಯಾಸ್ ಬೆಲೆಯಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದು ತಿಂಡಿಗಳ ಬೆಲೆಯಲ್ಲಿ 5 ರಿಂದ 10 ರೂಪಾಯಿವರೆಗೂ ಏರಿಕೆ ಮಾಡಿದ್ದಾರೆ. ಬೀದರ್ನಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಸಿಲಿಂಡರ್ ಹಿಡಿದು ನಿಂತ ಮಹಿಳೆಯರು, ವೃದ್ಧರು ಕ್ಯೂ ನಿಂತಿದ್ರು. ಬಾಲ್ಕಿ ಪಟ್ಟಣದ ಭಾರತ್ ಏಜೆನ್ಸಿ ಮುಂದೆ ಗ್ಯಾಸ್ಗೆ ಜನ ಮುಗಿಬಿದ್ದಿದ್ರು. ಇತ್ತ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಟ ಮುಂದುವರೆದಿದೆ. ಸಿಲಿಂಡರ್ ತುಂಬಿದ ಗಾಡಿ ಬರ್ತಾ ಇದ್ದಂತೆಯೇ ಸಿಲಿಂಡರ್ ಪಡೆಯೋದಕ್ಕೆ ಜನ ಮುಗಿಬಿದ್ರು. ಸಿಗದವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಚಾಮರಾಜನಗರದಲ್ಲಿ ಪೆಟ್ರೋಲ್ ಸಿಗಲ್ಲ ಅನ್ನೋ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಇದರಿಂದ ಭಾರೀ ಆತಂಕ ಸೃಷ್ಟಿಯಾಗಿತ್ತು. ಕೊಳ್ಳೇಗಾಲ ಪಟ್ಟಣದ ಹಲವು ಬಂಕ್ಗಳಿಗೆ ಸವಾರರು ಏಕಾಏಕಿ ಮುಗಿಬಿದ್ದಿದ್ರು. ಆದರೆ ಬಂಕ್ ಮಾಲೀಕರು ಮಾತ್ರ ಪೆಟ್ರೋಲ್ ಇದೆ, ಜನರೇ ಆತಂಕದಿಂದ ಬಂದಿದ್ದಾರೆ ಅಂದ್ರು. ಜನಗಳು ಈ ಥರ ಅವರವರೇ ಒಂದು ಅಪ್ಕೊಂಡು ಇದು ಮಾಡ್ತಾ ಇದ್ದಾರೆ. ಯಾವುದೇ ರೀತಿ ತೊಂದರೆ ಏನೂ ಆಗಲ್ಲ. ಇದೇ ಥರ ಇವ್ರುಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಗ್ಯಾಸ್ ಕೊರತೆಯಿಂದ ಆಸ್ಪತ್ರೆಗಳಿಗೂ ಸಮಸ್ಯೆಯಾಗಿದೆ. ಗದಗದ ಸರ್ಕಾರಿ ಆಯುಷ್ ಆಸ್ಪತ್ರೆಯಲ್ಲಿ ಸಿಲಿಂಡರ್ ಅಭಾವದಿಂದ ಪಂಚಕರ್ಮ ಚಿಕಿತ್ಸೆ ಮಾಡೋಕೆ ಆಗ್ತಾ ಇಲ್ಲ. ಮಸಾಜ್, ಎಣ್ಣೆ ಬಿಸಿ, ಕುಕ್ಕರ್ ಸ್ಟೀಮ್ಗೆ ಗ್ಯಾಸ್ ಇಲ್ಲದೆ ಪರದಾಡುವಂತಾಗಿದೆ.